ಮಾಮಲ್ಲ ಧರ್ಮನೇಬ ಅಗೆಲು ಕೋಲನು ಕೊಂಬು ಬಾಂಕೆ ಬಿರ್ದಿಡು ಕೊರ್ಪಿ ಚಾತಿ ಇಜ್ಜಿ ಮಲ್ಲ ಧರ್ಮನೇಮ ಮಲ್ಲ ಸಹಸ್ರ ಭೋಜನ ಅಯ್ನು ಕೊಂಬು ಕಾಳೆದು ಅಯ್ನು ವಿಜೃಂಭಣೆ ಕೊರ್ಪಂತ ಆಕತೆಂಗೆ ಇಜ್ಜಿ ಅಂತ ಹೇಳಿ ಎಲ್ಲಿಯೊಂಜಿ ತಂಬಿಲನು ಮಲ್ಲೆಂದ ಕೈಕೊನೊಡು ಅಪ್ಪೆ ಅಡಿಕಳೆ ಋಣನು ಬೂಟಿಯರಿಜ್ಜಿ. ಈ ಮೂವರು ತಾಯಿಂದ್ರ ಋಣವನ್ನು ಯಾವ ಜನ್ಮಾಂತರಕ್ಕೂ ಅದನ್ನು ಸಲ್ಲಿಸಿ ಅನ್ನುವಂತ ಹೇಳುವಂಥ ಒಂದು ಧೈರ್ಯ ನನಗಿಲ್ಲ. ಅದನ್ನು ಸಣ್ಣ ಒಂದು ತಂಬಿಲ ನಾನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಅಷ್ಟನ್ನು ಸಣ್ಣದನ್ನು ದೊಡ್ಡದು ಅಂತ ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು, ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ಈಗ ನಮ್ಮ ದಕ್ಷಿಣ ಭಾರತ ಅಂತಂದರೆ 5 ಭಾಷೆಗಳ ಆಡಂಬರ. ಅವುಗಳಲ್ಲಿ ಅದನ್ನು ಪಂಚದ್ರಾವಿಡ ಭಾಷೆಗಳು ಅಂತ ನಾವು ಕರಿತೇವೆ. ಪಂಚದ್ರಾವಿಡ ಅಂತಂದರೆ 5 ಭಾಷೆಗಳು: ತಮಿಳು, ಕನ್ನಡ, ತೆಲುಗು, ಮಲಯಾಳ ಮತ್ತು ತುಳು. ಈ 5 ಭಾಷೆಗಳಲ್ಲಿ ಕೂಡ ಒಂದು ಕಾಲದಲ್ಲಿ ಗ್ರಾಂಥಿಕವಂತಹ ಸಾಹಿತ್ಯ ಬೆಳೆದು ಬಂದ ಇತಿಹಾಸವನ್ನು ನಾವು ಕೇಳ್ತೇವೆ. ತುಳುವಿನಲ್ಲಿ ಒಂದು ಕಾಲದಲ್ಲಿ ನಡೆದಂಥ ಒಂದು ಗ್ರಾಂಥಿಕ ಲಿಖಿತ ವಿಷಯಗಳ ವಿಚಾರ ಅಷ್ಟು ಗೊತ್ತಾಗಲಿಲ್ಲ. ತುಳುವಿಗೆ ವಿಸ್ತಾರವಾದಂಥ ಜಾನಪದ ಸಾಹಿತ್ಯದ ಒಂದು ಹಿನ್ನೆಲೆ ಇರುವುದರಿಂದ ಅದರಲ್ಲಿ ಅಷ್ಟೇ ಇರುವುದು ಅಂತ ಒಂದು ಗ್ರಹಿಕೆ ಇತ್ತು. ಈಗ ತುಳು ಪ್ರೌಢವಾಗಿ ನಮಗೆ ಕಾಣಿಸುವಂಥದ್ದು ಮುಖ್ಯವಾಗಿ ಭೂತಾರಾಧನಾ ವಲಯದಲ್ಲಿ. ಅಂದರೆ ಈ ತುಳು ದೈವಗಳ ಒಂದು ಇತಿಹಾಸಗಳ ಒಂದು ಕ್ರೋಢೀಕರಿಸಿದ ಸಂಚಯವೇ ಒಂದು ರೀತಿಯಲ್ಲಿ ತುಳುವಿನ ಇತಿಹಾಸ ಒಂದು ಭಾಗವಾಗಿಯೂ ನಮಗೆ ಒದಗುತ್ತದೆ. ತುಳುವಿನ ಹಿಂದಣ ಒಂದು ಅಲಿಖಿತ ಜನಪದ ಸಾಹಿತ್ಯವಾಗಿಯೂ ನಮಗೆ ಒದಗುತ್ತದೆ. ತುಳುವಿನ ಪ್ರೌಢಿಮೆಯನ್ನು ಸಿದ್ಧಗೊಳಿಸುವಂಥ ಭಾಷಾಶಾಸ್ತ್ರ ವಿಷಯಕವಾದ ಅದರ ಮೇಲ್ಮೆಯನ್ನು ಕೂಡ ಅದು ನಮಗೆ ಎತ್ತಿ ತೋರಿಸ್ತದೆ ಅಂತ ಹೇಳ್ಬೋದು. ಈಗ ಪಾಡ್ದನ ಅಂತಂದರೆ ಸಾಮಾನ್ಯ ಅರ್ಥದಲ್ಲಿ ಈ ದೈವಗಳ ಕಥನ. ಅವುಗಳು ಹಾಡಿನ ರೂಪದಲ್ಲಿ ಸ್ಪಷ್ಟವಾಗಿರುವಂಥದ್ದಲ್ಲ. ಹಾಗೆ ಅಂತ ಕೇವಲ ಗದ್ಯವೂ ಅಲ್ಲ. ನಮ್ಮ ವಚನ ಸಾಹಿತ್ಯ ಇದ್ದ ಹಾಗೆ ಒಂದು ಅದರ ಮಧ್ಯಮ ರೀತಿಯ ಒಂದು ರೀತಿಯ ರಚನೆಗಳವು. ಎಷ್ಟು ಪಾರ್ಧನಗಳಿವೆ ಅಥವಾ ಎಷ್ಟು ಭೂತಗಳಿವೆ ಅಂತ ಕೇಳಿದರೆ ನಿರ್ದಿಷ್ಟವಾಗಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಒಂದು 400ರಷ್ಟು ಇರುವಂಥ ವಿದ್ವಾಂಸರು ಲೆಕ್ಕ ಹಾಕಿದ್ದಾರೆ. ಒಂದು ಕತೆ ನನ್ನ ಗಮನ ಸೆಳೆದದ್ದು ಬಾಮಕುಮಾರ ಅಂತೇಳಿ. ಇವ ನಮ್ಮ ಪುರಾಣ ಪ್ರಪಂಚದ ಗಣಪತಿ ಅಲ್ಲ. ಇವ ಶಿವನ ಮಗನೇ ಆದರೂ ಕೂಡ ನೇರವಾಗಿ ಹಾಗೆ ಶಿವನ ಮಗ, ಔರಸ ಪುತ್ರ ಅಲ್ಲ. ಅಂತೂ ಶಿಷ್ಟ ಪುರಾಣದಲ್ಲಿ ಬರುವಂಥ ದೇವತೆಗಳು ಬರ್ತಾರೆ. ಆದರೆ ಅವನ್ನೆಲ್ಲ ತೌಳವೀಕರಣ ಮಾಡಿ ತುಳುನಾಡಿನಲ್ಲಿದ್ದ ಹಾಗೆ ಚಿತ್ರಿಸುವಂಥದ್ದು ಒಂದು ವೈಶಿಷ್ಟ್ಯ. ಪಾಡ್ದನ ಪ್ರಪಂಚ ಬಹಳ ವಿಸ್ತಾರವಾದ್ದು ಅಂತ ನಾನು ಹೇಳಿದೆ. ಇದರಲ್ಲಿ ನಮ್ಮ ತುಳು ಸಮಾಜದ ಅತ್ಯಂತ ಕೆಳಸ್ತರದಿಂದ ಹಿಡಿದು ಮೇಲ್ವರ್ಗದವರೆಗಿನ ವ್ಯಕ್ತಿಗಳು ಇದರಲ್ಲಿ
ಪಾಲ್ಗೊಳ್ತಾರೆ. ಸಾಮಾನ್ಯ ಎಲ್ಲ ವರ್ಗಗಳಿಂದಲೂ ಕೆಲವರು ಮಾಯಕ ಹೊಂದಿ ಅವರು ದೈವೀಕೃತ ಒಂದು ಅಂತಸ್ತಿಗೆ ಇರ್ತಾರೆ. ಈಗ ಅತ್ಯಂತ ಕೆಳಸ್ತರದಿಂದ ಬಂದವ ಕೊರಗತನಿಯ. ಈ ಕೊರಗ ಸಮಾಜ ನಮ್ಮಲ್ಲಿ ಅತ್ಯಂತ ಕೊನೆಯದ್ದು ಅಂತ ಭಾವಿಸಲ್ಪಟ್ಟದ್ದು. ಆದರೆ ಅಲ್ಲಿಯೂ ಒಬ್ಬ ಹುಟ್ಟಿಕೊಂಡು ದೈವ ಸ್ವರೂಪವನ್ನು ಹೊಂದಿದ್ದಾನೆ, ಕೊರಗತನಿಯ ಅಂತ ಹೇಳುವ. ಆಮೇಲೆ ಈಗ ದಲಿತ ವರ್ಗದಲ್ಲಿ ಇನ್ನೊಬ್ಬ ಪ್ರಬಲ ವ್ಯಕ್ತಿಯಾಗಿದ್ದವನು ಕೋಟೆದ ಬಬ್ಬು ಅಂತ ಅವನು ಕರೀತಾರೆ, ಕೋಟದಬ್ಬು ಅಂತ ಹೀಗೆ ಕರೀತಾರೆ. ಈ ಸಮಾಜದಲ್ಲಿ ಅಥವಾ ಈ ದೈವಿ ಸಮಾಜದಲ್ಲಿ ಇತರ ಮತಸ್ಥರು ಇದ್ದಾರೆ. ಉದಾಹರಣೆಗೆ ಮುಸಲ್ಮಾನ ಪಂಥದಲ್ಲಿ ಹುಟ್ಟಿದಂತಹ ಈಗ ಬಬ್ಬರಿಯ ಅವನ ಕಥೆಯಲ್ಲಿ ಆಲಿಯ ಕಥೆ ಇದೆಲ್ಲ. ಬಲೀಂದ್ರನ ಕಥೆ ಕೂಡ ನಮ್ಮ ಈಗ ಪುರಾಣದ ಬಲಿಚಕ್ರವರ್ತಿಯ ಕಥೆಯೇ ಆದರೂ ಕೂಡ ಇಲ್ಲಿ ಬಲೀಂದ್ರನ ಕಥೆ ಸ್ವಲ್ಪ ಭಿನ್ನ ರೀತಿಯಲ್ಲಿ ಚಿತ್ರಿತ ಆಗಿದೆ. ಇಲ್ಲಿ ಬಲಿಚಕ್ರವರ್ತಿ ನಮಗೆ ತುಳುನಾಡಿನವರಿಗೆ ಅವಳ ಪ್ರಿಯನಾದಂಥ ಒಬ್ಬ ವ್ಯಕ್ತಿ. ಸತ್ಯನಾಪುರದ ಸಿರಿ ಭಾಳ ವಿಸ್ತಾರವಾದಂಥ ಒಂದು ಜನಪದ ಪುರಾಣ ಅದು. ನಮ್ಮ ತುಳುವಿನಲ್ಲಿ ಒಂದು ಸತ್ಯನಾಪುರದ ಸಿರಿ, ಇನ್ನೊಂದು ಕೋಟಿ ಚೆನ್ನಯ್ಯ, ಮೂರನೇದಾಗಿ ತಗೊಳ್ಳುವುದಾದರೆ ಕೋಟದಬ್ಬನ ಕಥೆ ಬಹಳ ವಿಸ್ತಾರವಾಗಿ ಉಂಟು. ಇನ್ನು ಪೆರಿಂಜಗುತ್ತು ದೇವಪೂಂಜೆ ಅಂಥದ್ದು ಒಬ್ಬ ಐತಿಹಾಸಿಕ ವೀರಾಮ. ಆದರೆ ಅವನು ಕೂಡ ದುರಂತ ಮರಣವನ್ನೇ ಅಪ್ಪಬೇಕಾಯಿತು. ಓಲೆ 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 ಗೊನೋ ಓಲೆ ಗೊನೆ ಓಲೆ ಗೋ ಸ್ವಾಮಿ ಭೂಮಿ ಓಲೆ ಗೋ. ಆ ಗೋಂದೋಳ ನಾಟಕಕ್ಕೆ ಐತಿಹಾಸಿಕ ಆಧಾರ ಏನಿಲ್ಲ. ನಮ್ಮ ಎದ್ರಗ್ಮಿನಿ ಏರಾಂಡಲ ಕತ್ತಿ ಕಟ್ಟು ನೆಟ್ಟುಲ್ಲೇರ ಆಯೆ ಪೋತಿ ಜನದ ನಿಕ್ಕುಲೆ ಗೋಂಕ್ರಗಪ್ಪೆ ಗೋನೆರಟ ಪಂತ ಗುಂತು ಎಂಚ ಪನಿ ಬಕ್ಕ ಅಂದಂಬೆ ಕೋಡೆ ಎಂಚ ನಮ್ಮ ಸಾಧನೆ. ಒಂದು ಜಾನಪದೀಯವಾದ ನೆಲೆಯಿಂದ ಮೂಡಿ ಬಂದಂಥ ಪ್ರಸಂಗ ಅಂತ ಜನರಿಗೆ ಒಂದು ಭಾಸವಾಗುವ ರೀತಿಯಲ್ಲಿ ಅದು ಉಂಟು. ಆಮೇಲೆ ರಾಯರಾವುತೆ ಅಂತ ಹೇಳುವಂಥದ್ದು ಇನ್ನೊಂದು ನಾಟಕ. ಈ ಕುಮ್ಮಟ ದುರ್ಗ ಅಂತ ಹೇಳುವಂಥ ಒಂದು ಪ್ರಾಚೀನ ಕಾಲದ ಒಂದು ಪ್ರದೇಶದಲ್ಲಿ ಅಲ್ಲಿ ಒಬ್ಬ ಮಹಾವೀರ ಇದ್ದ, ಕುಮಾರರಾಮ ಅಂತ ಹೇಳಿ. ಆ ರಾಮನ ಬಗ್ಗೆ ಕೆಲವು ಕವಿಗಳು ಕಾವ್ಯವನ್ನು ಕೂಡ ಬರೆದಿದ್ದಾರೆ. ಆ ಕುಮಾರರಾಮನನ್ನು ಅವನ ಚಿಕ್ಕ ತಾಯಿಯಾಗುವವಳು ಪ್ರೇಮಿಸಿ ಅವಳ ಮಾನಸಿಕ ತೊಳಲಾಟ, ಪ್ರಣಯ ಅದು ಸಾಗದೆ ಕೊನೆಯಲ್ಲಿ ಈ ಅತಿಯಾದ ಒಂದು ಆಕಾಂಕ್ಷೆ ಎನ್ನುವುದು ಕೊನೆಯಲ್ಲಿ ಅದು ಪ್ರತೀಕಾರಕ್ಕೆ ಸಿದ್ಧವಾಗ್ತದೆ. ಅದನ್ನು ನಾನು ಇಲ್ಲಿಯ ತುಳುನಾಡಿನ ಆವರಣಕ್ಕೆ ತಗೊಂಡು ಬಂದು ನಮ್ಮ ಉಳ್ಳಾಲ ಸೋಮನಾಥ ದೇವಸ್ಥಾನ ಈ ಆವರಣದಲ್ಲಿ ಅದನ್ನು ಕಲ್ಪಿಸಿದ್ದೇನೆ. ಆಮೇಲೆ ಪುತ್ತೂರದ ಪುತ್ತೋಳಿ ಅಂತ ಹೇಳುವಂಥದ್ದು ಒಂದು ವಿದೇಶಿ ನಾಟಕದ ಒಂದು ರೂಪಾಂತರ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು. ಯಕ್ಷಗಾನದ ಕಲಾವಿದನೊಬ್ಬನ ಜೀವನದ ಏರಿಳಿತ, ಆಟೋ ಮುಗಿಂಡೆ ಅಂತ. ಯಕ್ಷಗಾನ ಕ್ಷೇತ್ರದಲ್ಲಿ ದೊಡ್ಡ ಕೀರ್ತಿಯನ್ನು ಸಂಪಾದನೆ ಮಾಡಿದಂತಹ ಒಬ್ಬ ವ್ಯಕ್ತಿ, ಕಲಾವಿದ. ಅವನ ಕೀರ್ತಿಯ ಪರಾಕಾಷ್ಠೆಯ ಸಂದರ್ಭದಲ್ಲಿ ಅವನನ್ನು ಎಷ್ಟು ಜನ ಮೆಚ್ಚಿಕೊಳ್ತಾರೆ. ಅವನು ಕರೆದು ಚಹಾ ಕುಡಿಸ್ತಾರೆ, ಮನೆ ಕರೀತಾರೆ, ಸನ್ಮಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಸ್ವಲ್ಪ ಅವನ ತ್ರಾಣ ಕುಂದಿ ವೇಷ ಮಾಡಲಿಕ್ಕೆ ಮೊದಲಿನಾಗ ಆಗೋದಿಲ್ಲ, ಮಾಡಿದರೂ ಅದು ರಹಿಸುವುದಿಲ್ಲ ಅಂತ ಆಗುವಾಗ ಅವ ಯಾವ ಮೇಳಕ್ಕೂ ಬೇಡ, ಮತ್ತು ಮೇಳಕ್ಕೂ ಬೇಡ, ವೈಯಕ್ತಿಕವಾಗಿ ಸ್ನೇಹಕ್ಕೂ ಅವ ಬೇಡ, ಮತ್ತು ಯಾರಿಗೂ ಬೇಡದ ಕಲಾವಿದನಾಗಿ ಹೇಗೆ ಒಂದು ದೀಪದ ಬೆಳಕನ್ನು ನೋಡ್ತಾ ನಿಧಾನವಾಗಿ ಉದ್ದಕ್ಕೆ ಹೋಗ್ತಾ ಇರ್ತಾನೆ ಅಂತ ಆ ನಾಟಕ ಅಂತ್ಯ ಆಗ್ತದೆ. ವೀರರಾಣಿ ಅಬ್ಬಕ್ಕ ದೇವಿಯ ಬಗ್ಗೆ ತುಳುವಿನಲ್ಲಿ, ಕನ್ನಡದಲ್ಲಿ ಬರೆದಿದ್ದೆ ನಾನು. ಅದನ್ನು ತುಳುವಿಗೆ ರೂಪಾಂತರ ಮಾಡಿದೆ ಇತ್ತೀಚೆಗೆ. ಅದು ಇನ್ನಷ್ಟೇ ಮುದ್ರಣ ಆಗಬೇಕಾಗಿದೆ. ಮನುಷ್ಯನ ಮೂಲ ಪ್ರವೃತ್ತಿ
ಇಲ್ಲಿ ಮದ, ಮನುಷ್ಯನ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ ವಿಷಯಗಳಿಗೆ ಸಂಬಂಧಪಟ್ಟೇ ಹೆಚ್ಚಿನ ಎಲ್ಲ ಕಥೆಗಳಿರೋದು. ಅದು ರಾಮಾಯಣವೂ ಅಷ್ಟೇ, ಮಹಾಭಾರತವೂ ಅಷ್ಟೇ, ಪಾಡ್ದನ ಕಥೆಯೂ ಅಷ್ಟೇ, ಬೇರೆ ಕಥೆಗಳು ಅಷ್ಟೇ. ಇನ್ನು ತುಳುವಿನಲ್ಲಿ ಬೇರೆ ಕೃತಿಗಳು ಅಂತಂದರೆ ಮುಖ್ಯವಾಗಿ ರೂಪಕಗಳು, ನೃತ್ಯ ರೂಪಕಗಳು. ಅವರಲ್ಲಿ ಮುಖ್ಯವಾದ್ದು ಎಳುವೇರ ದೆಯ್ಯಾರ್ ಅಂತ. ಅದು ಅನೇಕ ಕಡೆಯಲ್ಲಿ ಮುಖ್ಯವಾಗಿ ನಮ್ಮ ಉಳ್ಳಾಲ್ ಮೋಹನ್ ಕುಮಾರ್ ಅವರ ತಂಡದವರಿಂದ ನೂರಾರು ಪ್ರಯೋಗ ಆಗಿದೆ, ಆಗುತ್ತಾ ಇವೆ. ಆಮೇಲೆ ಬೇರೆ ಈಗ ತುಳುವಾಲ ಬಲಿ ಅಂದರೆ ಅದನ್ನು ತುಳು ರೂಪಕವಾಗಿ ಬರೆದಿದ್ದೆ. ಆಮೇಲೆ ತುಳುವಿನಲ್ಲಿ ಪದ್ಯಗಳನ್ನು ಅನೇಕ ರಚನೆ ಮಾಡಿದ್ದೇನೆ. ಮುಖ್ಯವಾಗಿ ಅವುಗಳಲ್ಲಿ ಒಂದು ಭಾವಗೀತಗಳು ಮತ್ತು ಭಕ್ತಿಗೀತಗಳು. ಕಂಡೊಡೆ ಪಲ ತೂಪೆ ನಾಳೆನು ಕಿರಿಂಚಿಡಿತ್ತಿನ ಮಾಣಿಕೋ ಇತ್ತೆ ತೂನಗ ಒಪ್ಪ ಪಾಡೇನ ಪದ್ದ ಇದಲೆ ಕಲ ಕಲಕ. ಕಂಡೊಡೆ ಪಲ ತೂಪೆ ನಾಳೆನು ಕಿರಿಂಚಿಡಿತ್ತಿನ ಮಾಣಿಕೋ ಇತ್ತೆ ತೂನಗ ಒಪ್ಪ ಪಾಡಿನ ಪದ್ಯ ಇದಲೆ ಕಲ ಕಲಕ. ಅಂಬಿಕೆ ಸರಿಡು ಧೂಳು ಬೆಗರಿಡು ಮುರ್ಕುಡು ಇಟ್ಟಿನಳಿಂಬಳು ತುಂಟು ಪರಿಕೆಟೆ ಕುಜಲು ಕುಡ್ಪಲು ಕೂರಟೊರಿಂಕಿನಳಿಂಬಳು. ಓದಾದ ಚೋದಿಗ ನಡತುಂಡು ಪೊಸಬೂರು ಬರ್ಸೊಡೆ ಮೀತುಂಡು ಉಳ ಎತ್ತಿ ಪೊರ್ಲಿನಿ ಅರಲ್ದುಂಡು. ಸರಸೂಪಿದಾರ್ದಡು ತೇರಿಗೆ ಆಹಾ தானே மாக்கட்டே பொண்டகு பொசாரங்கு ஏர்திண்டு மோனேகு பொசாரங்கு ஏர்திண்டு மோனேகு சரசூப்பிதார்தಳು ತೇರಿಗೆ. ಭಾವಗೀತಗಳು ಕೆಲವು ನಮ್ಮ ತಂಬಿಲದಲ್ಲಿ, ತಂಬಿಲ ಅಂತ ಒಂದು ಪುಸ್ತಕ, ಅದರಲ್ಲಿ ಕೆಲವು ಬಂದಿವೆ ಭಾವಗೀತಗಳು. ಭಕ್ತಿಗೀತಗಳು ಬೇರೆ ಬೇರೆಯವರು ಹಾಡಿ, ಮುಖ್ಯವಾಗಿ ವಿದ್ಯಾಭೂಷಣ್ ಅವರು ಅನೇಕ ಕ್ಯಾಸೆಟ್ಗಳಲ್ಲಿ ಅವುಗಳೆಲ್ಲ ಬಂದಿವೆ. ಹೀರೆ ಸಿರಿಪಾದ ದರ್ಶನಗುಂದು ಬನ್ನಾಗವ ಕಾಣಿಕೆನು ಯಾನು ಪತ್ತೊಂದು ಬರಡು. ಹೀರೆ ಸಿರಿಪಾದ ದರ್ಶನಗುಂದು ಬನ್ನಾಗವ ಕಾಣಿಕೆನು ಯಾನು ಪತ್ತೊಂದು ಬರಡು. ಎನ್ನ ಪಂಪಿನದಾದ ಸರ್ವಲಾಯಿರೆನವು, ಎನ್ನ ಪಂಪಿನದಾದ ಸರ್ವಲಾಯಿರೆನವು. ಎನ್ನವೆಂದುದು ಅವೆನು ಯಾನೆಂಚ ಕೊರಡು, ಎನ್ನವೆಂದುದು ಅವೆನು ಯಾನೆಂಚ ಕೊರಡು. ಹೀರೆ ಸಿರಿಪಾದ ದರ್ಶನಗುಂದು ಬನ್ನಾಗವ ಕಾಣಿಕೆನು ಯಾನು ಪತ್ತೊಂದು ಬರಡು. ಕಲೇವಾಲ್ ಅಂತ, ಅದು ಫಿನ್ಲ್ಯಾಂಡ್ ದೇಶದ ಒಂದು ಜನಪದ ಮಹಾಕಾವ್ಯ. ಅದರಲ್ಲಿ 5ನೇ ಒಂದಂಶವನ್ನು ಒಂದು ಸೊಬಗಿನ ಸೋನೆ ಅಂತ ಹೇಳುವಂಥ ಛಂದಸ್ಸಿನಲ್ಲಿ ಅದನ್ನು ರೂಪಾಂತರ ಮಾಡಿ ಅಥವಾ ಭಾಷಾಂತರ ಮಾಡಿ ಕೊಟ್ಟೆ. ಆಮೇಲೆ ಇತ್ತೀಚೆಗೆ ನಾನು ಇಲ್ಲಿ ಕೂತು ಮಾಡಿದ ಕೆಲಸದಲ್ಲಿ ಒಂದು ಸರ್ವಜ್ಞನ ವಚನಗಳು ಆಯ್ಕೆ ಮಾಡಿ ಒಂದು 300ರಷ್ಟು ವಚನಗಳನ್ನು ನಾನು ತುಳುವಿನಲ್ಲಿ ಭಾಷಾಂತರ ಮಾಡಿದೆ ಈಚೆಗೆ. ಈಗ ತುಳುವಿನ ಬಗ್ಗೆ ಅದು ಸರ್ವಾಂಗೀಣವಾಗಿ ಎಷ್ಟು ಬೆಳೆಯಬೇಕಾಗಿತ್ತೋ ಅಷ್ಟು ಬೆಳೆಯಲಿಲ್ಲ. ಪಂಚದ್ರಾವಿಡ ಭಾಷೆಗಳಲ್ಲಿ ಉಳಿದ 4 ಭಾಷೆಗಳಿಗೆ ಸ್ವತಂತ್ರವಾದ ಪ್ರದೇಶಗಳಿವೆ, ಪ್ರತ್ಯೇಕ ಅಸ್ತಿತ್ವ ಇದೆ. ಎಲ್ಲ ರೀತಿಯ ಅಧ್ಯಯನಗಳಿಗೆ ಆಸ್ಪದವೂ ಇದೆ. ಆದರೆ ಒಂದು ರೀತಿಯ ದುರ್ದೈವ ಅಂತ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ, ಈ ತುಳುನಾಡು ಎನ್ನುವುದು ಕನ್ನಡ ನಾಡಿನ ಒಳಗೆ ಇದ್ದದರಿಂದ ಇದಕ್ಕೆ ಕೊಡಲ್ಪಡಬೇಕಾದಂತಹ ಗಮನ ಅಷ್ಟು ಕೊಡಲಿಲ್ಲ ಅಂತ ಹೇಳಬೇಕು. ಆದ್ದರಿಂದ ತುಳು ಭಾಷೆ, ಸಂಸ್ಕೃತಿ, ಸಾಹಿತ್ಯ ಇತ್ಯಾದಿಗಳ ಉಜ್ವಲೀಕರಣಕ್ಕೆ, ಅವುಗಳ ವಿಶೇಷ ಪ್ರಮಾಣದಲ್ಲಿ ಅದು ಬೆಳಿಬೇಕಾದರೆ ನಾವೇ ಪ್ರಯತ್ನ ಪಡಬೇಕು ಹೊರತು ಹೊರಗಿನವರ ಒಂದು
ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡುವುದು ಕಷ್ಟ ಆಗ್ತದೆ.